ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನದ ಭಾರತದ ವಾಯುಗುಣ ಅನ್ನುವಂತಹ ಈ ಒಂದು ಪಾಠದಲ್ಲಿ ಯಾವೆಲ್ಲ ಪ್ರಮುಖವಾಗಿರುವಂತಹ MCQ ಪ್ರಶ್ನೋತ್ತರಗಳು ಬರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮುಂದೆ ಬರುವಂತಹ HSTR, TET ಹಾಗೆಯೇ GPSTR ಪರೀಕ್ಷೆಗಳಿಗೆ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಲೆಸನ್ ವೈಸ್ ಮಾಡ್ತಾ ಇದ್ದೀನಿ. ತುಂಬ ಜನ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ಇದೇ ರೀತಿ ಕಂಟಿನ್ಯೂ ಮಾಡಿ ಅಂತ. ಸೊ ಹಾಗಾಗಿ ನಿಮ್ಮ ಒಂದು ಅನುಕೂಲಕ್ಕೋಸ್ಕರ ಈ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಭಾರತದ ವಾಯುಗುಣ ಇದು ಭೂಗೋಳಶಾಸ್ತ್ರದಲ್ಲಿ ಬರುವಂತಹ 3ನೇ ಅಧ್ಯಾಯವಾಗಿರುವಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಭಾರತದ ವಾಯುಗುಣವು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಭಾರತದ ವಾಯುಗುಣ ಯಾವ ರೀತಿಯಾದಂತಹ ವಾಯುಗುಣವನ್ನು ಹೊಂದಿದೆ ನಮ್ಮ ದೇಶ ಅಂತಕ್ಕಂಥದ್ದು. ನಾನು ಉತ್ತರವನ್ನು ಡೈರೆಕ್ಟಾಗಿ ಹೇಳ್ತಾ ಹೋಗ್ತೀನಿ, ಮತ್ತೆ ಆಪ್ಷನ್ಸ್ಗಳನ್ನ ಓದಲ್ಲ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಸೊ ನೀವು ಗೆಸ್ ಮಾಡ್ಬೋದು. ಸೊ ಇಲ್ಲಿ ಭಾರತದ ವಾಯುಗುಣ ಆಪ್ಷನ್ ಡಿ ನೋಡಿ, ಇಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿರುವಂಥದ್ದು ನಮ್ಮ ಭಾರತ ದೇಶ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಎರಡನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿ ವಾಯುಗುಣ ಇದೆ, ಯಾಕೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಪ್ರಶ್ನೆ ಏನಿದೆ, ಭಾರತದ ವಾಯುಗುಣ ಅಂತ ಕೇಳಿದ್ರು, ಉಷ್ಣವಲಯದ ಮಾನ್ಸೂನ್ ಮಾದರಿ ವಾಯುಗುಣ. ಎರಡನೇ ಪ್ರಶ್ನೆ ಏನಕ್ಕೆ ಅಂತ ಕೇಳಿದ್ದಾರೆ, ಏನಕ್ಕೋಸ್ಕರ ಇಂತಹ ವಾಯುಗುಣವನ್ನು ನಮ್ಮ ದೇಶ ಹೊಂದಿದೆ ಅಂತ. ಏನಕ್ಕೆ ಅಂತಂದರೆ ನೋಡಿ, ಇಲ್ಲಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಎ ಮತ್ತು ಸಿ, ದೇಶದ ಹೆಚ್ಚು ಭಾಗವು ಉಷ್ಣವಲಯದಲ್ಲಿದೆ, ಹಾಗೆಯೇ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ಒಳಪಟ್ಟಿದೆ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಇರೋ ಅಂಥದ್ದು. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಎ ಮತ್ತು 2 ಕೂಡ ಸರಿಯಾಗಿರುವಂತಹ ಆನ್ಸರ್ ಆಗಿರೋದ್ರಿಂದ ಆಪ್ಷನ್ ಡಿ, ಎ ಮತ್ತು ಸಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು ಮೂರನೇ ಪ್ರಶ್ನೆ ನೋಡಿ, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳೆಂದರೆ ಡ್ಯಾಶ್ ಅಂತ. ನಮ್ಮ ಭಾರತ ದೇಶದ ವಾಯುಗುಣದ ಮೇಲೆ ಯಾವೆಲ್ಲ ಅಂಶಗಳು ಪ್ರಭಾವವನ್ನು ಬೀರ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು, ಮೇಲ್ಮೈ ಲಕ್ಷಣ, ಮಾನ್ಸೂನ್ ಮಾರುತ, ಸ್ಥಾನ ಮತ್ತು ಜಲರಾಶಿಗಳು, ಈ ಮೂರೂ ಕೂಡ ನಮ್ಮ ಭಾರತದ ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರೋದ್ರಿಂದ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ, ಸೂರ್ಯನ ಲಂಬ ಕಿರಣಗಳು ದಕ್ಷಿಣ ಗೋಳಾರ್ಧದಲ್ಲಿ ಪ್ರಕಾಶಿಸುವುದರಿಂದ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ ಎ, ಭಾರತದಲ್ಲಿ ಓರೆ ಕಿರಣಗಳಿರುತ್ತವೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಸೂರ್ಯನ ಲಂಬ ಕಿರಣಗಳು ದಕ್ಷಿಣ ಗೋಳಾರ್ಧದಲ್ಲಿ ಪ್ರಕಾಶಿಸುವುದರಿಂದ ನಮ್ಮ ಭಾರತದಲ್ಲಿ ಏನಾಗುತ್ತೆ, ಓರೆ ಕಿರಣಗಳು ಇರುತ್ತೆ ಅಂತ. ಆಪ್ಷನ್ ಎ ಸರಿಯಾದ ಉತ್ತರ ಇಲ್ಲಿ. ಇನ್ನು ಐದನೇ ಪ್ರಶ್ನೆ ನೋಡಿ, ಭಾರತದ ಉತ್ತರದಲ್ಲಿ ತಂಪಾದ ಮತ್ತು ದಕ್ಷಿಣದಲ್ಲಿ ಬೆಚ್ಚನೆಯ ಪರಿಸ್ಥಿತಿ ಇರುವ ಋತು ಯಾವುದು. ಯಾವ ಟೈಮಲ್ಲಿ ನಮ್ಮ ಭಾರತ ದೇಶದ ಉತ್ತರ ಭಾಗ ಸ್ವಲ್ಪ ಕೋಲ್ಡ್ ಆಗಿರುತ್ತೆ ಮತ್ತು ದಕ್ಷಿಣದಲ್ಲಿ ಸ್ವಲ್ಪ ಬೆಚ್ಚನೆಯ ಪರಿಸ್ಥಿತಿ ಅಂತಂದರೆ ಸ್ವಲ್ಪ ಬಿಸಿ ಇರುತ್ತೆ ಅಂತ ಕೇಳಿದ್ದಾರೆ. ಯಾವಾಗ ಅಂದರೆ ಚಳಿಗಾಲ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆರನೇ ಪ್ರಶ್ನೆ, ಭಾರತದಲ್ಲಿ ಚಳಿಗಾಲದಲ್ಲಿ ಅತಿ ಶೀತವಾದ ಮಾಹೆ ಯಾವುದು ಅಂತ. ಮಾಹೆ ಅಂತಂದರೆ ತಿಂಗಳು ಅಂತ. ಭಾರತದಲ್ಲಿ ಚಳಿಗಾಲದ ಸಮಯದಲ್ಲಿ ಯಾವ ತಿಂಗಳು ತುಂಬಾ ಕೋಲ್ಡ್ ಆಗಿರುತ್ತೆ, ತುಂಬ ಶೀತವಾಗಿರುತ್ತೆ ಅಂತ. ಆಪ್ಷನ್ ಸಿ, ಫೆಬ್ರವರಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಏಳನೇ ಪ್ರಶ್ನೆ ನೋಡಿ, ಭಾರತದಲ್ಲೇ ಅತಿ ಕಡಿಮೆ ಉಷ್ಣಾಂಶ ಅಂದರೆ -40 ಡಿಗ್ರಿ ಸೆಲ್ಸಿಯಸ್ ಇರುವಂತಹ ಒಂದು ಸ್ಥಳ ಅಂದರೆ ಈ ಒಂದು ದಾಖಲಾದಂತಹ ಸ್ಥಳ ಯಾವುದು ಅಂತ. ಕಡಿಮೆ ಉಷ್ಣಾಂಶ ದಾಖಲಾದಂತಹ ಸ್ಥಳ ಯಾವುದು ಅಂತಂದರೆ ಡ್ರಾಸ್ ಅನ್ನೋದಲ್ಲೇ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು ಎಂಟನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಇವಾಗ ಡ್ರಾಸ್ ಅನ್ನೋದು ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತಹ ಸ್ಥಳ. ಸೊ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತಹ ಸ್ಥಳ ಯಾವುದು ಅಂತಂದರೆ ಗಂಗಾನಗರ. ಗಂಗಾನಗರ ಎಲ್ಲಿ ಬರುತ್ತೆ, ರಾಜಸ್ಥಾನ. ಸೊ ರಾಜಸ್ಥಾನದ ಗಂಗಾನಗರದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತಹ ಒಂದು ಸ್ಥಳ ಆಗಿದೆ. ಇನ್ನು ಒಂಬತ್ತನೇ ಪ್ರಶ್ನೆ ನೋಡಿ, ಪಶ್ಚಿಮ ಬಂಗಾಳ ಕಾಲ ಬೈಸಾಖಿ, ಉತ್ತರ ಪ್ರದೇಶ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಹೇಳಿ ಕರೀತಾರೆ, ಉತ್ತರ ಪ್ರದೇಶದಲ್ಲಿ ಏನು ಅಂತ. ಸೊ ಆಂಡೀಸ್, ಇದು ಆಂಡೀಸ್ ಅಂತ ಕೊಟ್ಟಿದ್ದಾರೆ. ಆಂಡೀಸ್ ಅನ್ನೋದು ಸರಿಯಾದ ಉತ್ತರ. 10ನೇ ಪ್ರಶ್ನೆ ನೋಡಿ, ಕೇರಳದಲ್ಲಿ ಆಗುವ ಪರಿಸರಣ ಮಳೆಯನ್ನು ಏನಂತ ಹೇಳಿ ಕರೀತಾರೆ ಅಂತ. ಸೊ ಕೇರಳದಲ್ಲಿ ಆಗ್ತಕ್ಕಂತಹ ಪರಿಸರಣ ಮಳೆಯನ್ನು ಮಾವಿನ ಹೊಯ್ಲು ಅಂತ ಹೇಳಿ ಕರೀತಾರೆ. ಸೊ ಕಾಲ ಬೈಸಾಖಿ ಅನ್ನುವಂಥದ್ದು ಪಶ್ಚಿಮ ಬಂಗಾಳ. ಇನ್ನು ಕಾಫಿಯ ಹೂಮಳೆ ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರೀತಾರೆ. ಸೊ ಕೇರಳದಲ್ಲಿ ಆಗುವಂಥದ್ದನ್ನು ಮಾವಿನ ಹೊಯ್ಲು ಅಂತ ಹೇಳಿ ಕರೆಯುವಂಥದ್ದು. 11ನೇ ಪ್ರಶ್ನೆ, ನೈಋತ್ಯ ಮಾನ್ಸೂನ್ ಮಾರುತದ ಅವಧಿ ಅಂದರೆ ಎಲ್ಲಿಂದ ಎಲ್ಲಿ ತನಕ ನೈಋತ್ಯ ಮಾನ್ಸೂನ್ ಮಾರುತ ಬರುತ್ತೆ ಅಂತ ಹೇಳಿಬಿಟ್ಟು. ಆಪ್ಷನ್ ಸಿ, ಜೂನ್ನಿಂದ ಸೆಪ್ಟೆಂಬರ್
ಅಕ್ಟೋಬರ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 12ನೇ ಪ್ರಶ್ನೆ, ಭಾರತದ ಮಧ್ಯಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶವು ನಿರ್ಮಾಣವಾಗೋದಕ್ಕೆ ಕಾರಣ ಏನು? ಯಾವ ಕಾರಣಕ್ಕೋಸ್ಕರ ಭಾರತದ ಮಧ್ಯಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣ ಆಗುತ್ತೆ ಅಂತಂದ್ರೆ ಆಪ್ಷನ್ ಸಿ, ಬೇಸಿಗೆ ಅಂತ್ಯಾವಧಿಯಿಂದ ಉಷ್ಣಾಂಶದ ಹೆಚ್ಚಳ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು 13ನೇ ಪ್ರಶ್ನೆ ನೋಡಿ, ನೈಋತ್ಯ ಮಾನ್ಸೂನ್ ಮಾರುತಗಳ ಉಗಮಕ್ಕೆ ಕಾರಣ. ನೈಋತ್ಯ ಮಾನ್ಸೂನ್ ಮಾರುತಗಳು ಉಗಮ ಆಗೋದಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ಏನು ಅಂತಂದ್ರೆ ಆಪ್ಷನ್ ಎ ನೋಡಿ, ಇಲ್ಲಿ ಭಾರತದ ಮಧ್ಯಭಾಗದ ಕಡಿಮೆ ಒತ್ತಡ ಮತ್ತೆ ಹಿಂದೂ ಸಾಗರದ ಅಧಿಕ ಒತ್ತಡ, ಈ ಎರಡೂ ಕಾರಣಗಳಿಂದ ಏನಾಗುತ್ತೆ ನೈಋತ್ಯ ಮಾನ್ಸೂನ್ ಮಾರುತಗಳು ಉಗಮ ಆಗುತ್ತೆ. ಸೊ ಎ ಮತ್ತೆ ಬಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 14ನೇ ಪ್ರಶ್ನೆ ನೋಡಿ, ಇಲ್ಲಿ ಭಾರತಕ್ಕೆ ಹೆಚ್ಚು ಮಳೆಯಾಗುವಂತಹ ಋತು ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಟೈಮಲ್ಲಿ ಭಾರತಕ್ಕೆ 75% ಅಷ್ಟು ಮಳೆ ಆಗುತ್ತೆ. ಯಾವಾಗ ಅಂತಂದರೆ ಮಾನ್ಸೂನ್ ಮಾರುತಗಳ ಕಾಲ ಅನ್ನೋದಿಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಮಾನ್ಸೂನ್ ಮಾರುತಗಳ ಕಾಲ ಇಸ್ ದ ರೈಟ್ ಆನ್ಸರ್. 15ನೇ ಪ್ರಶ್ನೆ, ಭಾರತದ ಈಶಾನ್ಯ ಭಾಗ ಪಡೆಯುವಂತಹ ಮಳೆಯು ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ, ಬಂಗಾಳ ಕೊಲ್ಲಿಯ ಶಾಖೆ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 16ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಯಾವುದು? ಭಾರತ ದೇಶದಲ್ಲಿ ಹೆಚ್ಚಿನ ಮಟ್ಟದ ಮಳೆಯಾಗುವಂತಹ ಒಂದು ಜಾಗ ಅಥವಾ ಸ್ಥಳ ಯಾವುದು ಅಂದರೆ ಮೌಸಿನ್ ರಾಮ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು ಆಗುಂಬೆ, ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಮಳೆಯಾಗುವಂತಹ ಒಂದು ಪ್ರದೇಶ. ಇನ್ನು 17ನೇ ಪ್ರಶ್ನೆ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಅಧಿಕ ಮಳೆ ಪಡೆಯುತ್ತೆ, ಯಾಕೆ ಅಂತ ಕೇಳಿದ್ದಾರೆ. ಏನಕ್ಕೋಸ್ಕರ ಅಂತಂದ್ರೆ ಅಲ್ಲಿ ಎತ್ತರವಾಗಿರ್ತಕ್ಕಂತಹ ಪ್ರದೇಶ ಇದು ಮಾನ್ಸೂನ್ ಮಾರುತವನ್ನ ತಡೆಯುತ್ತೆ, ಹಾಗಾಗಿ ಇಲ್ಲಿ ಅಧಿಕ ಮಳೆ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 18ನೇ ಪ್ರಶ್ನೆ, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಮಳೆ ನೆರಳಿನ ಪ್ರದೇಶವಾಗಿದೆ, ಏಕೆಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಪೂರ್ವ ಭಾಗ ಹೆಚ್ಚು ಕಡಿದಾಗಿರುತ್ತೆ, ಹಾಗಾಗಿ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಮಳೆ ನೆರಳಿನ ಪ್ರದೇಶ ಆಗಿರುವಂಥದ್ದು. 19ನೇ ಪ್ರಶ್ನೆ, ಈಶಾನ್ಯ ಮಾನ್ಸೂನ್ ಅವಧಿಯಲ್ಲಿ ಭಾರತದ ಭೂಭಾಗ ಅಧಿಕ ಒತ್ತಡ ಪ್ರದೇಶ ನಿರ್ಮಾಣವಾಗಲು ಕಾರಣ ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ ಡಿ, ಎ ಮತ್ತು ಸಿ. ನೋಡಿ, ಎ ಏನಿದೆ, ಉಷ್ಣಾಂಶದ ಇಳಿಕೆ ಮತ್ತು ಅಧಿಕ ತೇವಾಂಶ ಇರೋದ್ರಿಂದ ಈಶಾನ್ಯ ಮಾನ್ಸೂನ್ ಅವಧಿಯಲ್ಲಿ ಭಾರತದ ಭೂಭಾಗ ಅಧಿಕ ಒತ್ತಡ ಪ್ರದೇಶ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು 20ನೇ ಪ್ರಶ್ನೆ, ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಪ್ರದೇಶ ಉಂಟಾಗುವುದರ ಪರಿಣಾಮ ಏನು ಅಂತ. ಸೊ ಬಂಗಾಳದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಉಂಟಾಗುತ್ತೆ, ಸೊ ಅದು ಆದಾಗ ಏನು ಪರಿಣಾಮ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಸಿ, ಭಾರತದ ಪೂರ್ವ ಭಾಗಕ್ಕೆ ಮಳೆಯಾಗುತ್ತದೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಇನ್ನು 21ನೇ ಪ್ರಶ್ನೆ ನೋಡಿ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಒಡಿಶಾ ರಾಜ್ಯಗಳಿಗೆ ಹೆಚ್ಚು ಮಳೆ ಬೀಳುವಂತಹ ಋತು ಯಾವುದು? ಯಾವ ಋತುವಿನಲ್ಲಿ ಈ ರಾಜ್ಯಗಳಿಗೆ ಹೆಚ್ಚು ಮಳೆಯಾಗತ್ತೆ ಅಂದರೆ ಆಪ್ಷನ್ ಡಿ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು 22ನೇ ಪ್ರಶ್ನೆ, ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಉಷ್ಣವಲಯದ ಆವರ್ತ ಮಾರುತಗಳು ಸಂಭವಿಸುವುದು. ಅಂದರೆ ಉಷ್ಣವಲಯದ ಆವರ್ತ ಮಾರುತ ಅಂದರೆ ಸೈಕ್ಲೋನ್ ಅಂತ ಹೇಳ್ತೀವಲ್ಲ, ಸೊ ಇದು ಎಲ್ಲಿ ಅಂತ ಕೇಳಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಅನ್ನೋದು ಸರಿಯಾಗಿರುವ ಉತ್ತರ ಆಪ್ಷನ್ ಎ. 23ನೇ ಪ್ರಶ್ನೆ, ಭಾರತ ಅತ್ಯಂತ ಶುಷ್ಕ ವಾಯುಗುಣ ಹೊಂದಿರುವ ಪ್ರದೇಶ ಅಂತ. ಭಾರತದಲ್ಲಿ ಅತ್ಯಂತ ಶುಷ್ಕ ವಾಯುಗುಣ ಹೊಂದಿರತಕ್ಕಂತಹ ಪ್ರದೇಶ ಯಾವುದು ಅಂದರೆ ರಾಜಸ್ಥಾನದ ರೂಯಿಲಿ ಅನ್ನುವಂತಹ ಪ್ರದೇಶದಲ್ಲಿ ಬಹಳ ಶುಷ್ಕ ವಾತಾವರಣ ಅಥವಾ ವಾಯುಗುಣ ಇರುವಂಥದ್ದು. ಇನ್ನು 24ನೇ ಪ್ರಶ್ನೆ, ಭಾರತದಲ್ಲಿ ಕಡಿಮೆ ಮಳೆ ಪಡೆಯುವಂತಹ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ, ರಾಜಸ್ಥಾನದ ರೂಯಿಲಿ ಅನ್ನೋದು ಕಡಿಮೆ ಮಳೆ ಪಡೆಯತಕ್ಕಂತಹ ಒಂದು ಪ್ರದೇಶ ಆಗಿರುವಂಥದ್ದು. 25ನೇ ಪ್ರಶ್ನೆ, ಭಾರತದಲ್ಲಿ ವಾರ್ಷಿಕ 50 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಡಿ ನೋಡು, ಮೇಲಿನ ಎಲ್ಲವೂ ಅಂತ ಇದೆ. ಉತ್ತರ ಜಾಸ್ಕರ್ ಶ್ರೇಣಿ, ಕಚ್ನ ಪಶ್ಚಿಮ ಭಾಗ, ರಾಜಸ್ಥಾನದ ಥಾರ್ ಮರುಭೂಮಿ, ಇದೆಲ್ಲವೂ ಕೂಡ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಭಾರತದ ವಾಯುಗುಣ ಪಾಠದಲ್ಲಿ ಬರುವಂತಹ ಪ್ರಮುಖ MCQ ಪ್ರಶ್ನೋತ್ತರಗಳು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.